ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರವಾಗ್ತಾ ಇದೆ. 10ನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ದಾಳಿ ಪ್ರತಿದಾಳಿ. ಸದ್ಯ ಒಬ್ಬರಿಗೊಬ್ಬರು ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಂತೆ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿಗಳನ್ನು ನಡೆಸ್ತಾ ಇದ್ದು ಅಧಿಕೃತವಾಗಿ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ. ಇದರ ನಡುವೆ ಆಯಾ ದೇಶಗಳಲ್ಲಿ ಇರ್ತಕ್ಕಂಥವರು ಕೂಡ ಭಯಭೀತಗೊಂಡಿದ್ದಾರೆ. ಇರಾನ್ ದಾಳಿಯಿಂದ ಇಸ್ರೇಲ್ನಲ್ಲಿ ಹಲವು ಹಾನಿಯಾಗಿದೆ. ಯುದ್ಧದ ಭೀಕರತೆಯನ್ನ ಕನ್ನಡಿಗರು ಬಿಚ್ಚಿಟ್ಟಿದ್ದಾರೆ. ಹೇಗೆ ಸೈರನ್ಗಳು ಮೊಳಗ್ತಾನೇ ಇದೆ ಮೇಲಿಂದ ಮೇಲೆ ಅಂತ. ಇಸ್ರೇಲ್ನ ಹರ್ಜೇಲಿಯಲ್ಲಿರ್ತಕ್ಕಂತಹ ಕನ್ನಡಿಗರು ಅಲ್ಲಿರುವಂತಹ ಭೀಕರತೆ ಹೇಗಿದೆ, ನಿದ್ರೆ ಮಾಡಲು ಕೂಡ ಸಮಯ ಸಿಗ್ತಾ ಇಲ್ಲ. ಯಾವಾಗ ಬೇಕಾದರೂ ಆತಂಕ. ಪ್ರತಿದಿನ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಪ್ರತಿ ಕ್ಷಣ ಸೈರನ್ ಮೊಳಗ್ತಾ ಇದೆ. ಬಂಕರ್ಗಳಲ್ಲಿ ಹೋಗಿ ಸೇರ್ಕೊಳ್ಬೇಕು. ವಿಲ್ಲಾ ಮನೆಗಳ ಮೇಲೆ ಮಿಸೈಲ್ ಬಿದ್ದು ಹಾನಿಗೆ ಒಳಗಾಗಿದೆ. ಬಂಕರ್ಗಳಲ್ಲಿ ಇರೋದ್ರಿಂದ ಡೆತ್ ರೇಟ್ ಕಡಿಮೆ ಆಗಿದೆ ಅಂತ ಅಲ್ಲಿರ್ತಕ್ಕಂತಹ ಕನ್ನಡಿಗರು ಪಬ್ಲಿಕ್ ಟಿವಿಗೆ ಇಸ್ರೇಲ್ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದರ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಹಲೋ ಎಸ್ ಸರ್. ಸರ್, ಈಗ ತಾವು ಯಾವ ಪ್ರದೇಶದಲ್ಲಿದ್ದೀರಿ ಮತ್ತೆ ಅಲ್ಲಿನ ಸಿಚುವೇಶನ್ ಹೇಗಿದೆ? ಇವತ್ತು ಬೆಳಿಗ್ಗೆ ಸೈರನ್ ಆಗಿತ್ತು. ನಿನ್ನೆ ರಾತ್ರಿ ತುಂಬಾ ಚೆನ್ನಾಗಿ ನಮ್ದು ಪಾಸ್ ಆಯ್ತು. ಯಾಕಂದ್ರೆ ಒಂದೇ ರಾತ್ರಿ ನಮ್ಗೆ ಸಿಕ್ಕಿತ್ತು ನಿದ್ರೆ ಮಾಡ್ಲಿಕ್ಕೋಸ್ಕರ. ಅಂದ್ರೆ ಪ್ರತಿದಿನ ಇದು ಮಿಸೈಲ್ಗಳು ಬರುವುದಾಗಿದ್ರಿಂದ ನಿನ್ನೆ ರಾತ್ರಿ ನಮ್ಗೆ ಚೆನ್ನಾಗಿ ಸಿಕ್ಕಿತ್ತು. ಹೋಪ್ಫುಲಿ ಇವತ್ತು ಕೂಡ ಚೆನ್ನಾಗಿ ಆಗ್ತದಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಬೆಳಿಗ್ಗೆ 7 ಗಂಟೆ 10 ಸೈರನ್ ಬಂದಿದೆ. ಸೊ ನನ್ನ ಪ್ರಕಾರ ಒಂದು 25ರಿಂದ 30 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇಸ್ರೇಲ್ಗೆ ಬಂದಿರುವುದರಿಂದ ಸೌತ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಪ್ರೈವೇಟ್ ಮನೆಗಳಿಗೆ. ಸೊ ನಾನಿರುವ ಜಾಗ ಹರ್ಜಿಲಿ ಆದುದರಿಂದ ಇಲ್ಲಿ ಅಷ್ಟು ಡ್ಯಾಮೇಜ್ ಆಗ್ಲಿಲ್ಲ, ಏನು ಕ್ಯಾಶುಯಾಲಿಟೀಸ್ ಕೂಡ ಆಗ್ಲಿಲ್ಲ. ಅಂದ್ರೆ ನೀವಿರೋ ಜಾಗದಲ್ಲಿ ಕೂಡ ಅದರ ಸೌಂಡ್ ಅದೆಲ್ಲ ಕೇಳಿಸ್ತಾ ಇದೆ. ಬಟ್ ಎಲ್ಲಿ ನಮ್ಮ ಮೇಲೆ ಬೀಳುತ್ತಾ ಅನ್ನೋ ಆತಂಕ ಸಹಜವಾಗಿ ಇದ್ದೇ ಇರುತ್ತಲ್ವಾ? ಖಂಡಿತ ಹೌದು. ಆದ್ರೆ ಅದಕ್ಕೋಸ್ಕರ ಬಂಕರ್ಗಳಿವೆ. ನಾವು ಬಂಕರ್ಗಳಿಗೆ ಓಡಿ ಹೋಗ್ತೇವೆ ಸೈರನ್ ಇವಾಗ ಇನ್ನೊಂದು ಲೇಟೆಸ್ಟ್ ಏನಂದ್ರೆ, ಸೈರನ್ ಬರುವುದಕ್ಕಿಂತಲೂ ಮುಂಚೆ ಇರಾನ್ ಅಲ್ಲಿ ಈ ಮಿಸೈಲ್ ಗಳನ್ನು ಫೈರ್ ಮಾಡಿ ಟೇಕಪ್ ಮಾಡುವಾಗಲೇ ನಮ್ಮ ಮೊಬೈಲಿಗೆ ಎಮರ್ಜೆನ್ಸಿ ಅಲಾರ್ಮ್ ಬರುತ್ತದೆ. ಆ ಅಲಾರ್ಮ್ ಬಂದ ಕೂಡಲೇ ನಾವು ಪ್ರಿಪೇರ್ ಆಗ್ಬೇಕು. 12 ನಿಮಿಷ ನಮ್ಗೆ ಟೈಮ್ ಇದೆ. ಈ 12 ನಿಮಿಷದಲ್ಲಿ ನಾವು ಶೆಲ್ಟರ್ ಅನ್ನು ಹುಡುಕಿ ಅದರ ಒಳಗಡೆ ಹೋಗಿ ಸೇರ್ಬೇಕು. ಎಲ್ಲೇ ರೋಡ್ ಅಲ್ಲಿ ಇದ್ರೂ ಕೂಡ ಆ 12 ನಿಮಿಷದಲ್ಲಿ ಬಂಕರ್ಗೆ ಹೋಗ್ಲೇಬೇಕು. ಅಂಡ್ ಇಸ್ರೇಲ್ ಏರ್ ಸ್ಪೇಸ್ ಒಳಗಡೆ ಬರುವಾಗ ನಮ್ಗೆ ಸೈರನ್ ಕೇಳ್ತದೆ. ಸೊ ಸೈರನ್ ಕೇಳಿದ್ಮೇಲೆ ಜಾಸ್ತಿ ಅಂದ್ರೆ ಒಂದು 40 ಸೆಕೆಂಡ್ಸ್ 50 ಸೆಕೆಂಡ್ಸ್ ಒಳಗಡೆ ಬ್ಲಾಸ್ಟಿಂಗ್ ಸೌಂಡ್ ನಮ್ಗೆ ಕೇಳ್ತದೆ. ಕೆಲವು ಕಡೆ ಹಿಟ್ ಆಗ್ತವೆ ಅಷ್ಟೇ. ಈಗ ನಿಮ್ಗೆ ಸಹಜವಾಗಿ ಈಗ ಟೆಲ್ ಅವೀವ್, ಜೆರುಸಲೆಮು ಮತ್ತು ಬೇರೆ ಬೇರೆ ಸಿಟಿಗಳಲ್ಲೆಲ್ಲ ನಿಮಗೆ ಪರಿಚಯಸ್ಥರು ಇರ್ತಾರೆ. ಅಲ್ಲಿಂದು ಸಿಚುವೇಶನ್ ಹೇಗಿದೆಯಂತೆ? ರೋಡ್ಗೆ ಜನ ಇಳಿತಾ ಇದ್ದಾರಾ? ನೋಡಿ, ಇವಾಗ ಸರ್ಕಾರ ಅಂತೂ ಖಂಡಿತ ಒಂದು ಆದೇಶ ಕೊಟ್ಟಿದೆ. ಯಾರು ರಸ್ತೆಗೆ ಇಳಿಬಾರ್ದು, ಜನಾಂಗುಳಿ ಪ್ರದೇಶಕ್ಕೆಲ್ಲ ಹೋಗ್ಬಾರ್ದು, ಜನಗಳು ಸೇರ್ಬಾರ್ದು, ಕಾರ್ಯಕ್ರಮಗಳು ಆಗ್ಬಾರ್ದು, ಆಮೇಲೆ ಪೂಜೆ ಈ ರೀತಿ ಎಲ್ಲ ಯಾವ್ದು ಆಗ್ಬಾರ್ದು ಅಂತ ಕಡಕಡಿ ಆದೇಶ ಕೊಟ್ಟಿದೆ. ಸೊ ಆದುದರಿಂದ ಜಾಸ್ತಿಯಾಗಿ ಜನಗಳು ರಸ್ತೆಯಲ್ಲಿ ಇಳಿಯುವುದಿಲ್ಲ. ಅಕಸ್ಮಾತ್ ಈ ಕೆಲವು ಇಂಪಾರ್ಟೆಂಟ್ ವಸ್ತುಗಳನ್ನ ತರ್ಲಿಕ್ಕೆ ಮಾರ್ಕೆಟ್ ಹೋಗ್ಲಿಕ್ಕೆ ಅಪರೂಪಕ್ಕೆ 1-2 ಕಾರುಗಳನ್ನ ನಾವು ನೋಡ್ತೀವಿ ಅಷ್ಟೇ ವಿನಃ ಬೇರೆ ಏನು ರಸ್ತೆಯಲ್ಲಿ ಜನಗಳಿಲ್ಲ. ಎಲ್ಲರೂ ಅವರವರ ಮನೆಯಲ್ಲಿ ಸೇಫ್ ಆಗಿ ಕೂತ್ಕೊಂಡಿದ್ದಾರೆ. ಓಕೆ, ಈಗ ಟೆಲ್ ಅವೀವ್ ಅಲ್ಲಿ ಅದರಲ್ಲೆಲ್ಲ ಈ ಸುಮಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಕೊಲಾಪ್ಸ್ ಆಗಿದ್ದಾವೆ. ಸೊ ಡೆತ್ ಆಗಿರೋ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ. ತಮ್ಗೇನಾದ್ರೂ ಮಾಹಿತಿ ಇದೆನಾ? ನೋಡಿ, ಇಲ್ಲಿ ಸೇಫ್ ಬಂಕರ್ ಇರುವುದರಿಂದ ಡೆತ್ ರೇಟ್ ಕಡಿಮೆ. ಆಮೇಲೆ ಬಿಲ್ಡಿಂಗ್ಗಳು ಯಾವ್ದು ಕೂಡ ಕೊಲಾಪ್ಸ್ ಆಗ್ಲಿಲ್ಲ. ಬ್ಲಾಸ್ಟ್ ಆಗುವ ಸೌಂಡಿಗೆ, ವೈಬ್ರೇಷನ್ಗೆ ಈ ಗ್ಲಾಸ್ಗಳು ಹುಡಿಯಾಗಿ ಕೆಳಗೆ ಬಿದ್ದಿದ್ದೀವಿ ಅಷ್ಟೇ ವಿನಃ ಬಿಲ್ಡಿಂಗ್ಗಳು ಕೊಲಾಪ್ಸ್ ಆಗ್ಲಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಅದೇ ಜಾಸ್ತಿ ಕ್ಯಾಶುಯಾಲಿಟೀಸ್ ಅಂದ್ರೆ ಈ ವಿಲ್ಲಾ ಟೈಪ್ ಮನೆಗಳಿರ್ತಾವಲ್ಲ, ಆ ಹಂಚಿನ ಮನೆಗಳು, ಆ ಮನೆಗಳ ಮೇಲೆ ಬಿದ್ದುದರಿಂದ ಸ್ವಲ್ಪ ಹಂಚು ಎಲ್ಲ ಹುಡಿಯಾಗುದು, ಆಮೇಲೆ ಹೊತ್ತಿ ಹೋಗುದೆಲ್ಲ ಇದೆ. ಆದ್ರೆ ಅವರ ಮನೆಯಲ್ಲೂ ಸೇಫ್ ಬಂಕರ್ ಇರುವುದರಿಂದ. ಓಕೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ನಿದ್ದೆ ಮಾಡೋದಕ್ಕೂ ಕೂಡ ಸಮಯ ಸಿಗ್ತಾ ಇಲ್ಲ, ಆ ರೀತಿಯಾಗಿ ಸೈರನ್ ಮೊಳಗ್ತಾ ಇದೆ.
ಕ್ಷಣ ಕ್ಷಣಕ್ಕೂ ಕೂಡ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ, ಬಾಂಬ್ಗಳನ್ನು ಹಾಕ್ತಾ ಇದ್ದು ಅಲ್ಲಲ್ಲಿ ಸಮಸ್ಯೆಗಳಾಗಿದೆ. ಆದರೆ ಜನ ಬಂಕರ್ಗಳಿಗೆ ಹೋಗಿ ಸೇರ್ಕೊಳ್ತಾ ಇರೋದ್ರಿಂದ ಡೆತ್ ರೇಟ್ ಕಡಿಮೆ ಇದೆ. ಮತ್ತು ಆಗ್ತಾ ಇರೋ ದಾಳಿ ಅಂದರೆ ಅವರಿರೋ ಪ್ರದೇಶದ ಬಗ್ಗೆ ವಿವರಣೆನ ಕೊಡ್ತಾ ಇದ್ರು. ಅಲ್ಲಿ ಬಿದ್ದ ಫೋರ್ಸ್ಗೆ ಮನೆಯ ಗಾಜುಗಳು ಪುಡಿ ಪುಡಿ ಆಗ್ತಾ ಇದೆ, ಅಲ್ಲಿ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗ್ತಿಲ್ಲ ಅಂತ. ಬಟ್ ಕೆಲವು ಕಡೆಗಳಲ್ಲಿ ಏನಿದೆ, ಟೆಲ್ ಅವೀವ್ ಇರ್ಬೋದು, ಜೆರುಸಲೇಮ್ ಇರಬಹುದು, ಹೈಫಾ ಇರ್ಬೋದು, ಈ ಪ್ರದೇಶಗಳಲ್ಲಿ ಏನು ದಾಳಿಯನ್ನು ನಡೆಸಲಾಗ್ತಾ ಇದೆ, ಇಲ್ಲಿ ಸಾಕಷ್ಟು ಡ್ಯಾಮೇಜ್ಗಳು ಆಗಿದೆ, ಜನ ಗಾಯಗೊಂಡಿದ್ದಾರೆ. ಆದರೆ ಅದನ್ನು ಗಮನಿಸಿದಾಗ ಡೆತ್ ರೇಟ್ ಆಗಲಿ, ಗಾಯದ ಸಂಖ್ಯೆ ಆಗಲಿ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆಗಳಿದೆ, ಆ ವ್ಯವಸ್ಥೆಗೆ ಜನ ಕೂಡ ಒಪ್ಕೊಂಡಿದ್ದಾರೆ. ಅದರ ಸಲುವಾಗಿ ನಿದ್ದೆ ಕೆಟ್ಟರೂ ಪರವಾಗಿಲ್ಲ, ಜೀವ ಉಳಿಬೇಕಾದಂತಹ ಪರಿಸ್ಥಿತಿಯಲ್ಲಿ